ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸುದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೇನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯ ಬಹಳ ಮುಖ್ಯವಾದ ಸ್ನೇಹಿತರೆ. ಸರ್ವೇ ಸಾಮಾನ್ಯವಾಗಿ ಕಾಣ್ತಕ್ಕಂಥ ಚರ್ಮ ರೋಗಗಳಲ್ಲಿ ಒಂದಾದಂತಹ ಸ್ಕೇಬಿಸ್ ಅಂತ ಹೇಳಿದರೆ ಕಜ್ಜಿ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಈ ಕಜ್ಜಿಯ ಬಗ್ಗಿನ ಕಾರಣಗಳು, ಲಕ್ಷಣಗಳು ಮತ್ತು ನಮ್ಮ ಹೋಮಿಯೋಪತಿಯಲ್ಲಿ ಯಾವ ತರಹದ ಚಿಕಿತ್ಸೆ ಈ ಕಜ್ಜಿ ರೋಗಕ್ಕೆ ಇದೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ. ಸ್ಕೇಬಿಸ್ ಕಜ್ಜಿ ಇದು ಒಂದು ತರಹದ ಚರ್ಮರೋಗ ಸ್ನೇಹಿತರೆ. ಈ ಚರ್ಮ ರೋಗದಲ್ಲಿ ಒಂದು ಚಿಕ್ಕನೆಯ ಒಂದು ಕ್ರಿಮಿ ಇರುತ್ತೆ, ಈ ಒಂದು ರೋಗಕ್ಕೆ ಮೂಲವಾಗಿ ಕಾರಣವಾಗದ್ದು. ಈ ಕ್ರಿಮಿ ಏನು ಮಾಡುತ್ತೆ ಅಂತ ಹೇಳಿದರೆ ಚರ್ಮದ ಒಳಗೆ ಹೋಗಿ ಚರ್ಮದ ಒಂದು ಪದರುಗಳನ್ನು ಬೇರ್ಪಡಿಸಿ ಅಲ್ಲಿ ಈ ಒಂದು ಕ್ರಿಮಿ ಏನು ಮಾಡುತ್ತೆ ಅಂತಂದರೆ ಚರ್ಮದ ಒಳಗೆ ಹೋಗಿ ತನ್ನ ಒಂದು ಸಂತಾನವನ್ನು ಉತ್ಪತ್ತಿಸಲು ಬೇಕಾಗತಕ್ಕಂತಹ ಮೊಟ್ಟೆಗಳನ್ನು ಇಡಲಿಕ್ಕೆ ಶುರು ಮಾಡಿಬಿಡುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಕ್ರಿಮಿಯಿಂದ ಆಗತಕ್ಕಂಥದ್ದು ಕಜ್ಜಿ. ಈ ಕಜ್ಜಿ ಏನಾದ್ರು ಆಯಿತು ಅಂತ ಹೇಳಿದ್ರೆ ಕಜ್ಜಿ ಹುಳು ಏನು ಮಾಡುತ್ತೆ, ಬಹಳ ಚಿಕ್ಕದಾಗಿರುತ್ತೆ, ಅದು ಮೈಕ್ರೋಸ್ಕೋಪಲ್ಲಿ ಮಾತ್ರ ಕಂಡುಬರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಕಜ್ಜಿ ಏನು ಮಾಡುತ್ತೆ, ಅದು ಒಂದು ತರಹದ ಚಿಕ್ಕದಾದ ಒಂದು ಕ್ರಿಮಿ. ಸೊ ಈ ಕ್ರಿಮಿ ನಮ್ಮ ಚರ್ಮದ ಒಳಗಿನ ಭಾಗದಲ್ಲಿ ಹೋಗಿ ಚರ್ಮದ ಪದರುಗಳಲ್ಲಿ ಅದು ಒಂದು ತರಹದ ದಾರಿಯನ್ನು ಮಾಡಿಕೊಂಡು ಅಲ್ಲಿ ತನ್ನ ಸಂತಾನೋತ್ಪತ್ತಿಯನ್ನು ಮಾಡುವುದಕ್ಕೆ ತನ್ನ ಮೊಟ್ಟೆಗಳನ್ನು ಇಟ್ಟು ಅದು ತನ್ನ ಸಂತಾನೋತ್ಪತ್ತಿ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಕಜ್ಜಿಗೆ ಅಂದರೆ ಸ್ಕೇಬಿಸ್ಗೆ ಮುಖ್ಯವಾದ ಕಾರಣ ಇದು ಸ್ನೇಹಿತರೆ. ಸೊ ಹೀಗಾಗಿ ಈ ಹುಳುವನ್ನು ನೀವು ಎಷ್ಟು ತೆಗೆದ್ರೂ ಸಹಿತ ಅದು ಸಂತಾನೋತ್ಪತ್ತಿ ಮಾಡುವ ಒಂದು ದಿಸೆಯಲ್ಲಿ ಬಹಳಷ್ಟು ಮೊಟ್ಟೆಗಳನ್ನು ಇಟ್ಬಿಟ್ಟಿರುತ್ತೆ. ಸೊ ಹೀಗಾಗಿ ಒಂದು ಹುಳು ಸತ್ತು ಅಂತ ಹೇಳಿದರೆ ಇನ್ನೂ ಒಂದು ಹುಳು ಮತ್ತು ಪುನರ್ಜನಿತವಾಗಿ ಈ ಸ್ಕೇಬಿಸನ್ನು ಪೂರ್ತಿಯಾದ ಚರ್ಮದಲ್ಲಿ ಆಗುವಂತೆ ಮಾಡುತ್ತೆ ಸ್ನೇಹಿತರೆ. ಸೊ ಅದು ಸಂಗತಿ ಈ ರೋಗದ ಬಗ್ಗೆ ಅಂತ ಹೇಳಿದರೆ ಈ ಕಜ್ಜಿ ಅನ್ನುವ ಚರ್ಮ ರೋಗ ಒಬ್ಬರಿಂದ ಇನ್ನೊಬ್ಬರಿಗೆ ಬರುವಂಥದ್ದು ಸರ್ವೇ ಸಾಮಾನ್ಯ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಈಗ ಕಜ್ಜಿ ಯಾರಿಗಾರು ಬಂದಿತ್ತು ಅಂತ ಹೇಳಿದರೆ ನೀವು ಅವ್ರನ್ನ ಮುಟ್ಟಿದ್ರಿ ಅಥವಾ ಅವ್ರ ಜೊತೆಗೆ ಏನಾದ್ರು ನಿಮ್ಮ ಒಂದು ಒಡನಾಟ ಇತ್ತು ಅಂತ ಹೇಳಿದರೆ ಈ ಒಂದು ಕ್ರಿಮಿ ಏನಾದ್ರು ನಿಮ್ಮ ಚರ್ಮದೊಳಗೆ ಬಂದ್ಬಿಡ್ತು ಅಂತ ಹೇಳಿದರೆ ಕಜ್ಜಿ ನಿಮಗೂ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಈ ಒಂದು ಚಿಕ್ಕದಾದ ಕ್ರಿಮಿ ಚರ್ಮದ ಒಳಕ್ಕೆ ಹೋಗಿ ಅಲ್ಲಿ ತನ್ನ ಸಂತಾನೋತ್ಪತ್ತಿಯನ್ನು ಮಾಡ್ತಾ ನಮ್ಮ ಚರ್ಮವನ್ನು ಪೂರ್ತಿಯಾಗಿ ನಿಷ್ಕ್ರಿಯಗೊಳಿಸುತ್ತೆ ಮತ್ತು ಚರ್ಮದ ರೋಗಕ್ಕೆ ಮೂಲ ಕಾರಣವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಕ್ರಿಮಿಯಿಂದ ಬರ್ತಕ್ಕಂತಹ ರೋಗಕ್ಕೆ ಕಜ್ಜಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಸ್ಕೇಬಿಸ್ ಅಂತಲೂ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಸ್ನೇಹಿತರೆ. ಇದು ಬಹಳಷ್ಟು ಸರ್ವೇ ಸಾಮಾನ್ಯವಾಗಿ ಇದು ಬೆರಳುಗಳ ಮಧ್ಯದಲ್ಲಿ ಮತ್ತು ಚರ್ಮದ ಫೋಲ್ಡ್ಗಳು ಅಂತ ಹೇಳಿದರೆ ನಮ್ಮ ಚರ್ಮ ಎಲ್ಲೆಲ್ಲಿ ಮೊಗುಚಾಕೊಳ್ತಾ ಇರುತ್ತೆ ಅಂತ ಹೇಳಿದರೆ ಎಲ್ಲೆಲ್ಲಿ ಸಂಧಿಗಳಿರುತ್ತೆ ಅಲ್ಲಲ್ಲಿ ಈ ಚರ್ಮದ ರೋಗಗಳಾಗಿ ಈ ಸ್ಕೇಬಿಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಇದು ಕೈಯಲ್ಲಿ ಬರುತ್ತೆ ಮತ್ತು ಚರ್ಮದ ಪದರುಗಳಲ್ಲಿ ಬರುತ್ತೆ ಮತ್ತು ತಲೆಯಲ್ಲಿ ಬರುತ್ತೆ ಮತ್ತು ಚರ್ಮ ಎಲ್ಲೆಲ್ಲಿ ಬಹಳಷ್ಟು ಮೊಗುಚಾಕೊಳ್ಳುವಂಥ ಸ್ಥಳಗಳಿದೆ ಅಂತ ಹೇಳಿದರೆ ನಮ್ಮ ತೊಡೆಯ ಸಂಧಿಗಳಲ್ಲಿ, ನಮ್ಮ ಗುದದ್ವಾರದ ಸಂಧಿಗಳಲ್ಲಿ, ಸೊ ಎಲ್ಲೆಲ್ಲಿ ಚರ್ಮದ ಒಂದು ಫೋಲ್ಡ್ಸ್ ಚರ್ಮದ ಒಂದು ಸ್ಕಿನ್ ಫೋಲ್ಡ್ಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲಿ ಈ ಕಜ್ಜಿ ಬರುವಂತಹ ಸಾಧ್ಯತೆಗಳು, ಸ್ಕೇಬಿಸ್ ಬರುವಂಥ ಸಾಧ್ಯತೆಗಳು ಇದೆ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಒಂದು ಕ್ರಿಮಿ ತನ್ನ ಸಂತಾನೋತ್ಪತ್ತಿಗೆ ಬಹಳಷ್ಟು ಮೊಟ್ಟೆಗಳನ್ನು ಇಟ್ಟು ತಾನು ಬಹಳಷ್ಟು ಕಡೆಗೆ ಈ ಕಜ್ಜಿ ಅನ್ನುವ ರೋಗದ ಒಂದು ಪರಿಸ್ಥಿತಿಯನ್ನು ತಂದುಕೊಡುತ್ತೆ ಮನುಷ್ಯನಿಗೆ ಸ್ನೇಹಿತರೆ. ಕಜ್ಜಿ ನಾನು ಹೇಳಿದಾಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಬಹಳಷ್ಟು ವೇಗವಾಗಿ ಪಸರಿಸಿ ಒಬ್ಬರಿಂದ ಇನ್ನೊಬ್ಬರಿಗೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ. ಈ ಕಜ್ಜಿ ಏನಾರು ಆಯಿತು ಅಥವಾ ಈ ಸ್ಕೇಬಿಸ್ ಏನಾರು ಆಯಿತು ಅಂತ ಹೇಳಿದರೆ ಲಕ್ಷಣಗಳೇನೇನಿರುತ್ತೆ ಅಂತ, ಲಕ್ಷಣಗಳು ಬಹಳಷ್ಟು ಇಚ್ಚಿಂಗ್ ಇರುತ್ತೆ ಅಂತ ಹೇಳಿದರೆ ನವೆ ಬಹಳಷ್ಟು ಇರುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಚಿಕ್ಕ ಗುಳ್ಳೆಗಳು ಎಲ್ಲೆಡೆ ಕಾಣಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಆಮೇಲೆ ಇನ್ನೂ ಒಂದು ಬಹಳ ಮುಖ್ಯವಾದ ಲಕ್ಷಣ ಈ ಕಜ್ಜಿಯಲ್ಲಿ ಏನು ಅಂತ ಹೇಳಿದರೆ ಇದು ಒಂದು ತರಹದ ಆಕಾರದಲ್ಲಿ ಎಲ್ಲ ಕಡೆಗೂ ಕಾಣಲಿಕ್ಕೆ
ಆಗೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ ಕಜ್ಜಿಯ ಕ್ರಿಮಿ ಏನಿರುತ್ತಲ್ಲ ಇದು ತನ್ನ ಸಂತಾನೋತ್ಪತ್ತಿಗೆ ಇಡ್ತಕ್ಕಂಥ ಮೊಟ್ಟೆಗಳ ಒಂದು ಗುಂಪಿರುತ್ತಲ್ಲ ಅಲ್ಲಿ ಒಂದು ತರಹದ ದುಂಡನೆಯ ಒಂದು ಆಕೃತಿಯಲ್ಲಿ ಕಂಡುಬರುತ್ತೆ ಈ ಕಜ್ಜಿ. ಸೊ ಹೀಗಾಗಿ ಈ ಕಜ್ಜಿ ಎಲ್ಲೆಲ್ಲಿ ಬರುತ್ತೆ ಅಲ್ಲಲ್ಲಿ ದುಂಡನೆಯ ಕೆಂಪದಾದ ಚರ್ಮ ಆಗಿರುತ್ತೆ ಮತ್ತು ನವೆ ಬಹಳಷ್ಟು ಇರುತ್ತೆ, ಉರಿ ಇರುತ್ತೆ. ಮತ್ತು ಇನ್ನೂ ಒಂದೇನಪ್ಪ ಅಂತ ಹೇಳಿದರೆ ಅಲ್ಲಿ ಆ ಭಾಗದಲ್ಲಿ ನಿಮಗೆ ನೋವುಗಳು ಬಹಳಷ್ಟು ಕಂಡುಬರುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಇದು ಬಹಳಷ್ಟು ಉರಿ, ನವೆ ಇದಿಷ್ಟು ಲಕ್ಷಣಗಳು ಈ ಕಜ್ಜಿಯಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಕಜ್ಜಿ ಏನಾದ್ರು ಆಯಿತು ಅಂತ ಹೇಳಿದರೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ತರಹದ ಒಂದು ಚಿಕಿತ್ಸೆ ಇದೆ ಅಂತ ನಾನು ಹೇಳಿದಾಗೆ ಈ ಕಜ್ಜಿಗೆ ಮೂಲವಾದ ಕಾರಣ ಕ್ರಿಮಿ ಅಂತ ನಾನು ಹೇಳಿದೆ. ಈ ಕ್ರಿಮಿಗೆ ನಾವು ಎಲ್ಲಿ ತನಕ ಅದನ್ನ ಪೂರ್ತಿಯಾಗಿ ಹೊರಗೆ ಹಾಕಲ್ಲ ಅಲ್ಲಿ ತನಕ ಈ ಕ್ರಿಮಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಿ ತನ್ನ ಸಂತಾನೋತ್ಪತ್ತಿಯನ್ನು ಮುಂದುವರಿಸುತ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಚರ್ಮದ ಕ್ರಿಯೆಯನ್ನು ಸರಿಯಾಗಿ ಆರೋಗ್ಯಯುಕ್ತವಾಗಿ ಮಾಡಿಕೊಂಡಿದ್ದೇ ಆಯಿತು ಅಂತ ಹೇಳಿದರೆ ಈ ಒಂದು ಕ್ರಿಮಿ ತನ್ನಷ್ಟಕ್ಕೆ ತಾನೇ ಓಡೋಗ್ಬಿಡುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಚರ್ಮದ ರೋಗಕ್ಕೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿದ್ದೇ ಆಯಿತು ಅಂತ ಹೇಳಿದರೆ ಈ ಒಂದು ಕಜ್ಜಿ ಅನ್ನುವ ರೋಗ ಸ್ಕೇಬಿಸ್ ಅನ್ನುವ ರೋಗವನ್ನು ಪೂರ್ತಿಯಾಗಿ ಗುಣಪಡಿಸಬಹುದು. ಹೋಮಿಯೋಪತಿಯಲ್ಲಿ ಕಜ್ಜಿಗೆ ಬಹಳಷ್ಟು ಉಪಯೋಗಕಾರಿಯಾದಂಥ ಒಂದಿಷ್ಟು ಮೆಡಿಸಿನ್ಸು ಅಂತ ಹೇಳಿದರೆ ಅಲ್ಫರು, ಗ್ರಫೈಟಿಸು, ಪಲ್ಸಟಿಲ್ಲ ಮತ್ತು ಕಾಲಿಕಾರ್ಬು, ಕ್ಯಾಲ್ಕೇರಿಯಾ ಕಾರ್ಬು ಹೀಗೆ ಹಲವಾರು ಔಷಧಿಗಳು ನಮ್ಮ ಹೋಮಿಯೋಪತಿಯಲ್ಲಿದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಕಜ್ಜಿ ರೋಗದ ಬಗ್ಗೆ. ಈ ಒಂದು ವಿಡಿಯೋ ನಿಮಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ಇದನ್ನು ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಎಲ್ಲರಿಗೂ ಕಳಿಸಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.